ಇದ್ರೊಳಗೆ ನಾನು ಲಾಕ್ ಆಗಿದೆ. ಬಗ್ಗೆ ಒಂದು ಅಫ್ಜಲ್ಪುರ್ ಹೆಸರು ಏನಿದಪ್ಪ ಅಂದ್ರೆ ಸಮಾಧಿ ಏನೋ ಅವ್ರದ್ದು ಈ ಮಂದಿರದ ಅನ್ನೋದು ಗೊತ್ತಾಗಲ್ರಿ ಗೈಸ್. ಹೆಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಹೊಸ ವಿಡಿಯೋಕ್ಕೆ ನಿಮಗೆಲ್ಲರಿಗೆ ಸ್ವಾಗತ ಸುಸ್ವಾಗತ. ಮತ್ತು ಗೈಸ್ ಭಾಳ ದಿನ ಆಯಿತು ವಿಡಿಯೋ ನಾವು ಅಪ್ಲೋಡ್ ಮಾಡಿದ್ದಿಲ್ಲ ನಮ್ಮ ಚಾನಲ್ದಾಗ. ಮತ್ತು ಅದಕ್ಕೆ ಭಾಳ ಮಂದಿ ಎಲ್ಲತ್ರು ವಿಡಿಯೋ ಯಾಕೆ ಮಾಡಲಾಗಿರಿ ಅಂದು. ಯಾಕಂದ್ರೆ ಗೈಸ್ ಈಗ ಭಾಳಷ್ಟು ಮಂದಿಗೆ ಗೊತ್ತಿರಲ್ಲ ಇದ್ರ ಹಿಸ್ಟ್ರಿ ಬಗ್ಗೆ. ಇದು ಎಲ್ಲದಪ್ಪ, ಇದು ಒಂದು ಅದ್ಭುತ ಅಂದು ಗೊತ್ತಾಗ್ತದ ನೋಡ್ರಿ. ಮತ್ತು ಗೈಸ್ ನಿಮಗೆಲ್ಲರಿಗೆ ಗೊತ್ತಾಗಿರ್ಬೋದು ಇದು ಎಲ್ಲದಪ್ಪ ಅಂದ್ರೆ ಅಫ್ಜಲ್ಪುರ್ ಹೆಸರು ಏನಿದಪ್ಪ ಅಂದ್ರೆ ಪೈಗಾ. ಈ ಅಫ್ಜಲ್ಪುರ್ ಅಂದು ಹೆಸರು ಹೆಂಗೆ ಬಿತ್ತಪ್ಪ ಅಂದ್ರೆ ಅಫ್ಜಲ್ ಖಾನ್ ಅವರು 1652 ಸ್ಥಾಪನೆ ಮಾಡ್ಯಾರ. ಮತ್ತು ಇದ್ರ ಬಗ್ಗೆ ಹಿಸ್ಟ್ರಿ ಅದು ಹೇಳ್ತೀನಂತ. ಮತ್ತು ಬರೀ ಮತ್ತು ಹಾಗೆ ಒಳಗದು ಹೋಗಮಂತ ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ಅದ. ಒಂದು ಐತಿಹಾಸಿಕ ಸ್ಥಳ, ಪಾತರ್ಗಿತ್ತಿ ಮಹಲ್ ಅಂತ ಕರೀತಾರೆ. ಗೈಸ್ ನಾವು ಈ ಮಹಲ್ದಾಗ ಫೈನಲಿ ಬಂದೇ ಬಿಟ್ಟೆವು. ಮತ್ತು ನೋಡ್ಬೋದ್ರಿ ಗೈಸ್ ಇಲ್ಲಿ ಭಾಳ ಕ್ಲೀನ್ ಅದ. ಮತ್ತು ಭಾಳ ಮಂದಿ ಇಲ್ಲಿ ಬರ್ಬೋದ್ರಿ ಗೈಸ್. ಭಾರಿ ಇಂಟ್ರೆಸ್ಟಿಂಗ್ ಪ್ಲೇಸ್ ಅದ. ಹಿಸ್ಟ್ರಿ ತಿಳ್ಕೊಂಡ್ರೆ ಭಾಳ ಬೆಸ್ಟ್ ಅದ ರೀ ಗೈಸ್. ನೋಡ್ಬೋದ್ರಿ ಗೈಸ್ ಎಷ್ಟು ಸೈಲೆಂಟ್ ಅದ. ನಾವು ಈಗ ಮಾರ್ನಿಂಗ್ದಾಗ ಬಂದೀವಿ, ಹೆಚ್ಚಿಗೆ ಗರ್ದಿ ಇಲ್ಲ. ಬಟ್ ಇಲ್ಲಿ ಭೀ ಮಂದಿ ಬರ್ತಾರೆ, ಏನು ಟಿಕೆಟ್ ಇಲ್ಲ ಏನಿಲ್ಲ, ಫುಲ್ ಎಂಟ್ರಿ ಫ್ರೀ ಅದ ರೀ. ಮತ್ತು ನೋಡ್ಬೋದು ಗಿಡ ಅದು ಈಗ ಭಾರಿ ಹಚ್ಚಾರ. ಮತ್ತು ಈಗ ಹೊಸ ಮಹಲ್ ಭೀ ಆಗ್ಯದ. ಹೊಸ ಮಹಲ್ಗೆ ಆಯ್ತಂದ್ರೆ ಹೋಗಮತ್ತ. ಇದು ಹಳಿ ಮಹಲ್. ಇದು ಅಫ್ಜಲ್ ಖಾನ್ ಅವರು ಕಟ್ಟಿಸಿದ್ದು ಮಹಲ್. 1652 ಅಫ್ಜಲ್ ಖಾನ್ ಅವರು ಅಫ್ಜಲ್ಪುರ್ಗೆ ಬಂದು ಈ ಬೇಗಮ್ ಊರಿನ ಹೆಸರ ಅಫ್ಜಲ್ಪುರ್ ಅಂದು ಅವ್ರ ಹೆಸರು ಇದು ಮಾಡ್ತಾರೆ. ಮತ್ತು ಭಾಳ ಬಲಿಷ್ಠ ಶಕ್ತಿಶಾಲಿ ಅಫ್ಜಲ್ ಖಾನರು 23ಕ್ಕಿಂತ ಹೆಚ್ಚ ಯುದ್ಧಗಳದಾಗ ಭಾಗವಹಿಸಿ ವಿಜಯಾಗಿ ಅವರು ಗವರ್ನರ್ ಆತರ. ಮತ್ತು ಅವರು ಶಹಾಪುರ್ ಮತ್ತು ಅಫ್ಜಲ್ಪುರ್ ಅವ್ರದ್ದು ರಾಜಕೀಯ ನಡೀತದೆ. ಅರಮನೆ ಅದ ರೀ. ಮತ್ತು ಇದು ಅವಾಗಿಂದ ಕಾಲದ. ಮತ್ತು ಇಲ್ಲಿ ಆಸ್ಪಾಸ್ ಕೇಳೋಣ ಹೇಳ್ಯಾರ. ಮತ್ತು ಗಾಯ್ಸ್ ಇಲ್ಲಿ ನೋಡ್ಬೋದ್ರಿ, ಇಲ್ಲಿ ತೆಳಗೆ ಬರ್ರಿ ನೀವು. ಇದು ಅದ ನೋಡ್ರಿ ಗಾಯ್ಸ್, ಇದು ಪಟ್ಟಿ, ಇದು ತಲವಾರಿನ ಪಟ್ಟಿ ಅದ ಅಂದು ಹೇಳ್ತಾರೆ ಗೈಸ್. ತಲವಾರ್ ಅವಾಗಿನ ಕಾಲದಾಗ ತಲವಾರ್ ಯುದ್ಧ ಗಿದ್ದ ಆತೀವಲ್ರಿ, ವಿದ್ಯುತ್ ತೆಗೆದು ತಲವಾರಲ್ಲಿ ಇದು ಮಾಡೋದು. ಮತ್ತು ಇಲ್ಲಿ ತೆಳಗ ಬುಲೆಟ್ ಭೀ ಅವ ಅಂತ ಹೇಳ್ಯಾರಿ. ನೋಡ್ಬೋದ್ರಿ ಗಾಯ್ಸ್, ಎಲ್ಲ ಬುಲೆಟ್ ಹೋಗಿ ಇದು ಆಗ್ಯದಂದು ಹೇಳ್ತಾರೆ ರೀ. ಬಟ್ ಇದು ಎಷ್ಟು ಖರೆ ಅದ ಎಷ್ಟು ಸುಳ್ಳದ ಅದ್ರೇ ನಮಗೆ ಗೊತ್ತಿಲ್ಲ. ಎತ್ತಿನ ಗಾಣದ ಮೂಲಕ ಇದು ಕಾರಂಜಿ ಒಳಗೆ ಬಾಯಿದ ನೀರು ತೆಗೆದು ಇದ್ರೊಳಗೆ ಹಾಕ್ತಿರತ್ತೆ. ಇದು ನೋಡ್ರಿ, ಇದು ಈಗ ಸದ್ಯಕ್ಕೇನು ಹಾಳು ಬಿದ್ದಿಲ್ಲ ಏನಿಲ್ಲ. ಈಗ ನಮಾಜ್ ಬೀಳ್ತಾರೆ ಗೈಸ್. ಇದು ಸದ್ಯ ಈಗ ಮಜೀದ್ ನಮನ್ ಮಾಡ್ಕೊಂಡ್ರಿ. ಈ ಮಜೀದ್ದಾಗ ನಮಾಜ್ ಅದು ಈಗ ಭೀ ಬೀಳ್ತಾರೆ. ಮತ್ತು ಈಗ ನಾವು ಮಾರ್ನಿಂಗ್ದಾಗ ಬಂದಿದ್ದು ಒಂದು ಏನಿದು ಇಲ್ರಿ. ಮತ್ತು ಈಗ ಒಂದ್ರ ಮುಂದಾದ ಬಂದಿದ್ದು ಅಂದ್ರೆ ಇಲ್ಲಿ ಫುಲ್ ರಶ್ ಇರ್ತಿತ್ತು. ಇಲ್ಲಿ ಇದು ಇದ್ರೊಳಗೆ ಸಮಾಧಿಗಳವ, ಒಂದು 5-6 ಸಮಾಧಿಗಳವ. ಮತ್ತು ಇಲ್ಲಿ ನೋಡ್ಬೋದು ಆಸ್ಪಾಸ್ ಯಾರೂ ಇಲ್ಲ. ಮತ್ತು ಗಾಯ್ಸ್ ನೋಡ್ಬೋದ್ರಿ, ಇದು ನೋಡ್ರಿ ಯುದ್ಧ ಆಗೋ ಟೈಮ್ದು ಇಲ್ಲಿ ಇದ್ರಲ್ಲೇ ಇವು ಬಾಣಿಲೇ ಹೊಡೆದದು. ಇದು ಬಾಣಿನ ನಿಶಾನ ಅವ ರೀ. ಮತ್ತು ಅದ್ರ ಮಳಿಗಳವ ನೋಡ್ಬೋದು. ಮತ್ತು ಗಾಯ್ಸ್ ಇಲ್ಲಿ ನೋಡ್ರಿ, ಇಲ್ಲಿ ಏನು ಬರ್ದಾರ, ಎಮ್ ಅಂತ ಬರ್ದಾರ. ನಂಗೆ ಏನು ಗೊತ್ತಾಗಲ್ಲಪ್ಪ ಅಂದ್ರೆ ಸಮಾಧಿ ಏನೋ ಅವ್ರದ್ದು ಈ ಮಂದಿರದ ಅನ್ನೋದು ಗೊತ್ತಾಗಲ್ರಿ ಗಾಯ್ಸ್. ಬರೋಬರಲ್ರಿ. ಶಿಕ್ಷಕಲ್ಲಿ ಇಂಥ ಚಲೋ ಪ್ಲೇಸ್ಗಳ್ದಾಗ ಹೆಸರು ಬರ್ದು ಕೆಟ್ಟು ಹೊಲಸು ಮಾಡಿರ್ತಾರೆ. ಸೇಫ್ಟಿಗೆ ಯುದ್ಧ ಆಡಾಗ ನಾವು ತಲವಾರಲ್ಲೇ ತಪ್ಪಿಸ್ಕೊಲಕ್ಕೆ ಹೆಂಗೆ ಇದು ಮಾಡ್ತಾರೆ ನೋಡ್ರಿ. ಅದ್ರದ್ದು ಇದು ಛಾಯಾ ಬಿದ್ದದ ರೀ, ಛಾಯಾ. ಮತ್ತು ಗಾಯ್ಸ್ ಇಲ್ಲಿ ನೋಡ್ಬೋದ್ರಿ, ಇಲ್ಲಿ ಸಮಾಧಿಗಳು ಬರೀ. ಹಬ್ಬ ಏನು ಅದ್ಭುತ ರೀ. ಇಲ್ಲಿ ಪ್ಲೇಸಿಗೆ ಬಂದರೆ ಒಂದು ಹಳಿ ನೆನಪುಗಳು, ಹಳಿ ಕಾಲದು ಎಲ್ಲ ಹಿಸ್ಟ್ರಿನೇ ನೆನಪಿಗೆ ಬರ್ತದೆ. ಮತ್ತು ಗಾಯ್ಸ್ ಇಲ್ಲಿ ಗಾರ್ಡನ್ ಮಾಡ್ಯಾರ. ಇಲ್ಲಿ ಪೈಲ ನಾ ಮೊದಲೊಮ್ಮೆ ಬಂದಾಗ ಎಲ್ಲ ಒಣಗಿವ್ರಿ ಗಾಯ್ಸ್. ಆದ್ರೆ ಈಗ ಎಲ್ಲ ಮಸ್ತ್ ಗಾರ್ಡನ್ ಗಪ್ಲಿ ಫೀಲ್ ಅನ್ನಿಸ್ತದ. ಮತ್ತು ಇಲ್ಲಿ ಭಾಳ ಮಂದಿ ಬರ್ತಾರೆ ಗೈಸ್ ಡೈಲಿ. ಮತ್ತು ನೀವು ಭೀ ಬಂದಿರ್ತಿಲ್ಲ ಅಂದ್ರೆ ಇಲ್ಲಿ ವಿಸಿಟ್ ಕೊಡ್ಬೋದು ರೀ ಗೈಸ್. ಮತ್ತು ನೋಡ್ಬೋದು ರೀ ಅಲ್ಲಿ ಭೀ ನಾ ಹಳಿ ಕಾಲದು ಏನೇನೋ ಅವ. ಮತ್ತು ಅವಾಗಿಂದು 16ನೇ ಶತಮಾನದಂದು ವಸ್ತುಗಳು. ಮತ್ತು ಇದು ಮಹಲ ಇಲ್ಲಿ ಹೆಂಗಪ್ಪ ಅಂದ್ರೆ ಇದು ಸುತ್ತ ಕಂಪೌಂಡರ್ ಗೇಟ್ ಇದ್ದಂಗೆ ಅದ ರೀ. ಮತ್ತು ಇದು ಯಾಕಪ್ಪ ಅಂದ್ರೆ ಶತ್ರುಗಳು ಯಾರೇ ಇಲ್ಲಿ ಅಟ್ಯಾಕ್ ಮಾಡೋಕೆ ಬರ್ಬೇಕಂದ್ರೆ ಇದ್ರ ಮ್ಯಾಗ ಏರೋಕ್ಕಾಗಲ್ಲ, ಯಾಕಂದ್ರೆ ಇದು ಭಾಳ ಎತ್ತರದ. ಮತ್ತು ಇದು ನೋಡ್ಬೋದು ರೀ, ಆನಿಯದು ಹೋಗೋಂಥ ಬಾಗಿಲದ. ಗೈಸ್ ಇದಕ್ಕೆ ಹತ್ತಿ ದರ್ವಾಜ ಅಂತ. ಮತ್ತು ನೋಡ್ಬೋದ್ರಿ ಗೈಸ್ ಇಲ್ಲಿ ಎಲ್ಲ ಅಡಗಪ್ಲೆ ಕೂಡಪ್ಲೆ ಎಲ್ಲ ಇದು ಅದ ರೀ. ಅಡಿಗೆ ಇಲ್ಲಿ ಶತ್ರುಗಳ ಮ್ಯಾಗ ಅಟ್ಯಾಕ್ ಮಾಡ್ತಿರು. ಈಗೆಲ್ಲ ಹುಲ್ಲ ಅದು ಇದು ಎದ್ದಿ ಕಂಟಿ ಎದ್ದಿ ಅದು ಇದು ಗೊತ್ತಾಗಲ್ಲ. ಇಲ್ಲೆಲ್ಲ ಗೌರ್ಮೆಂಟ್ದವರು ಕ್ಲೀನ್ ಮಾಡಿದ್ರಂದ್ರೆ ಮತ್ತು ಟೂರಿಸ್ಟ್ಗಳಿಗೆ ಭೀ ನೋಡೋಕೆ ಭಾರಿ ಇದು ಆಗ್ತದ. ಕುರ್ಚಿಗಳು ಹಾಕ್ಯಾರ. ಈ ಕುರ್ಚಿ ಮ್ಯಾಗ ಅದು ಕೂತಿ ಮಸ್ತ್ ಮಾತು ಹೇಳ್ಕೊತಿ ಅದು ಬರ್ಬೋದು. ಏನೋ ಬರ್ದಾರ ಉರ್ದು ಶೈಲಿದಾಗ. ಇದು ಕಲ್ಲಿಲೆ ಕಿತ್ತದು ಒಂದು ಹೆಸರದ. ಮತ್ತು ಇದು ಯಾರಿಗೆ
ಉರ್ದು ಬರ್ತಿತ್ತಂದ್ರೆ ಅವರು ವಿಡಿಯೋ ಸ್ಕಿಪ್ ಮಾಡಿ ನೋಡ್ಬೋದ್ರಿ ಗೈಸ್. ನಾವೀಗ ಎಲ್ಲಿ ನಡೆದೇವಪ್ಪ ಅಂದ್ರೆ ಅಫ್ಜಲ್ ಖಾನ್ ಮಿನಿ ಮ್ಯೂಸಿಯಮ್ದಾಗ ನಾವಿದ್ದೆವು. ಮತ್ತು ನೋಡ್ಬೋದ್ರಿ ಗೈಸ್, ಇಲ್ಲಿ ಫೋಟೋ ಅವ. ಈಗ ಅವಾಗ ಹೆಂಗೆ ಕಾಣಿಸ್ತಿತ್ತಪ್ಪ, ಇದು ಮಹಲ್ ಅಂದರೆ ಅವಾಗ ಈ ಮಹಲ್ ನೋಡ್ಬೋದು, ಈ ಥರ ಕಾಣಿಸ್ತಿತ್ತು. ಮತ್ತು ಗೈಸ್ ನೋಡ್ಬೋದ್ರಿ, ಈ ಥರ ಒಂದು ಅದ್ಭುತ ಅವಾಗಿನ ಕಾಲದಾಗ ಪೇಂಟಿಂಗ್ ಅದು ಎಲ್ಲ ಹಿಂಗೆ ಕಾಣಿಸ್ತಿತ್ತು. ಈಗ ಎಲ್ಲ ಕಲರ್ ಅದು ಹೋಗ್ಯದ. ಮತ್ತು ಹೊಸ ಮಹಲ್ ಭೀ ಕಟ್ಟೋತಾರ, ಅದು ಈ ಥರ ಕಾಣಿಸ್ತಿತ್ತು. ಇದು ಲೈಬ್ರರಿ ಅದ. ಈ ಲೈಬ್ರರಿದಾಗ ಎಲ್ಲ ಥರ ಪುಸ್ತಕಗಳು ಅವರಿ. ಈಗ ಸಂಸ್ಕೃತ, ಹಿಂದಿ, ಮರಾಠಿ, ಕನ್ನಡ ಎಲ್ಲ ಥರದ್ದು. ಮತ್ತು ಎಲ್ಲ ಬುಕ್ಸ್ ಅದು ಓದೋರು ಭೀ ಬರ್ಬೋದು. ಇಲ್ಲಿ ಲೈಬ್ರರಿ ಅದ, ಲೈಬ್ರರಿದಾಗ ಬಂದು ಅಭ್ಯಾಸ ಅದು ಮಾಡ್ಬೋದು. ಮತ್ತು ಇದು ಅಫ್ಜಲ್ ಖಾನ್ ಅವ್ರ ಸ್ಟೋರಿ ಭೀ ಅದ, ಆ ಸ್ಟೋರಿ ಬುಕ್ ಭೀ ಇಲ್ಲಿ ಅದ. ಮತ್ತು ಎಲ್ಲ ನೋಡ್ಬೋದು ರೀ. ಎಲ್ಲ ಇಲ್ಲಿ ಬರ್ದು ಹಂಗೆ ವಿಸಿಟ್ ಕೊಟ್ರಿ ಅಂದ್ರೆ ನಿಮ್ಗೆ ಒಂದು ಸ್ವಲ್ಪ ಏನರ ತಿಳಿತದ ಮತ್ತು ನಾಲೆಜ್ ಸಿಗ್ತದ. ಮತ್ತು ಬಂದ್ರಿ ಅಂದ್ರೆ ನಕ್ಕಿ ಬರ್ರಿ, ಭಾಳ ಇಂಟ್ರೆಸ್ಟಿಂಗ್ ಪ್ಲೇಸ್ ಅದ. ಮಹಲ್ದು ಹೊರಗೆ ಬಂದ್ರೆ ಈ ಥರ ಕಾಣಿಸ್ತದ, ಅಲ್ಲಿ ಕಾರ್ ಹೊಂಟಿದ್ದಾರೆ ಗೈಸ್. ನೋಡ್ತೀವಿ ಈ ಮಹಲಿಂದು ಹೊರಗಿನ ಸೈಡ ಪ್ರವೇಶ ದ್ವಾರ. ಹಾಂ ಗೈಸ್, ಇದು ಮುಖ್ಯ ದ್ವಾರ, ಪ್ರವೇಶ ದ್ವಾರ, ಕಮನ್ ಏನತ್ತರ ಆ ಥರ. ಮತ್ತು ಇಲ್ಲಿ ನೋಡ್ಬೋದು ಗೈಸ್, ಇಲ್ಲಿ ಭೀ ಇದು ಅದ ರೀ ಗೈಸ್, ಹಿಂಗೆ ಕೂಡ್ಬೋದು ರೀ. ಮತ್ತು ಇಲ್ಲಿ ಪೈರಿ ಅದು ಇದು ಎಲ್ಲ ಅವಾಗಿಂದ ಅದ ರೀ. ಮತ್ತು ನೋಡ್ಬೋದು ಗೈಸ್, ಅವಾಗಿನ ಕಲ್ಲುಗಳು ಇಲ್ಲಿ ಎಲ್ಲ. ಇಲ್ಲಿ ಶತ್ರುಗಳು ದಾಳಿ ಮಾಡೋದಿದ್ರೆ ಇಲ್ಲಿದು ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಲಾಕ್ ಮಾಡಿರಿ. ಮತ್ತು ನೋಡ್ಬೋದು ಪೈರಿ ಎಲ್ಲಿ ಗೊತ್ತಿಲ್ಲ. ಮತ್ತು ಮ್ಯಾಗ ಹೋಗಂಗೆ ಕಾಣಿಸ್ರಿ ಗೈಸ್, ಇದ್ರೊಳಗೆ ನಾನು ಲಾಕ್ ಆಗಿದೆ ನೋಡ್ರಿ. ಮತ್ತು ಗೈಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು. ಮತ್ತು ಅಲ್ಲಿ ಹೊಸ ಮಹಲ್ ಅಲ್ಲಿ ಹೋಗ್ತದ. ಹೊಸ ಮಹಲ್ ಬಲ್ಲಿ ಒಂಥರ ಅಟೇನ್ ಈಗ ಸದ್ಯಕ್ಕರೆ ನೋಡೋ ಪ್ಲೇಸ್ ಇಲ್ರಿ. ಮತ್ತು ಆದಷ್ಟು ಜಲ್ದಿ ಅದು ತೋರಿಸ್ತೈತ. ಓಕೆ ಗೈಸ್, ಇವತ್ತಿನ ವಿಡಿಯೋ ನಾವು ಮುಗಿಸ. ಮತ್ತು ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅನ್ನಿಸ್ತದ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾವು ಸಿಗೋ ಮತ್ತು ಹೊಸ ವಿಡಿಯೋದಾಗ ನೋಡಿರಿ ಗೈಸ್, ಇವರೆಲ್ಲ ಭಾಳ ಹೆಲ್ಪ್ ಮಾಡಿರಿ ಅಣ್ಣ. ಮತ್ತು ನಮ್ಮ ರೋಹಿತ್ ಭಾಯ್ ಮತ್ತು ಇವ್ರು ಭೀ ಭಾಳ ಹೆಲ್ಪ್ ಮಾಡಿರಿ, ಕ್ಯಾಮ್ರಾ ಅವರೇ ಹಿಡಿದಾರೆ. ಮತ್ತು ನಮ್ಮ ಪ್ರವೀಣ್ ಬ್ರೋ, ಕಾರ್ತಿಕ್, ಶ್ರೀ ಗಣೇಶ್, ಸಂದೀಪ, ಚಂದಪ್ಪ ಎಲ್ಲರೂ ಬಂದಿರಿ. ಓಕೆ ಗೈಸ್, ಬಾಯ್.